मैं भी ऐसे उठती थी, अब मैं कोशिश भी नहीं करती। उठने का बैठी जाती हो आप? मैं तो बस तशी उठायची. है ना आई अब्बा ಅಪ್ಪ ಟಿ ಶರ್ಟ್ ಹಾಕಿದ್ದಾರೆ ಇವತ್ತು. ಅಪ್ಪ ಇವತ್ತೇನಪ್ಪ ಟಿ ಶರ್ಟ್ ಹಾಕಿದ್ದು ನೀವು? ಎಂತ ಬೇರೆ ಯಾವುದು? ಅಲ್ಲ ಬೇರೆ ಯಾವುದಲ್ಲ, ಎಂತಾದ್ರೂ ಮೇಲೆ ಬಟ್ಟೆ ಹಾಕಿದೀನಿ ಹೇಳುದು. ಹೊರಗೆ ಹೋಗ್ತಾ ಇದ್ದಾರಲ್ಲ, ಹೊರಗೆ ಹೋಗ್ತಿದ್ದಾರೆ ಅಮ್ಮ. ಹಾಕುದಿಲ್ಲ. ಅಮ್ಮ ಏನು ಇವತ್ತು ಹೊರಗೆ ಹೋಗ್ತಿರೋದು? ನೀನು ಒಂದು ಹೇಳಿದ್ದು ಶಾರದಕ್ಕೆ ಹೋಗುವ. ಏನು ಯಾಕೆ? ತುಂಬಾ ಸಮಯ ಆಯ್ತು ಹಾಗಾಗಿ. ಅಷ್ಟೇಯಾ? ಕಾರಣ ಬೇರೆ ಎಂತ ಇಲ್ವಾ? ಇರ್ಬೋದು. ಎಂತದ್ದು? ಯಾರ್ದೋ ಬರ್ತಡೇ ಅಂತ. ಯಾರಮ್ಮ ಇದು? ಅಯ್ಯೋ ಯಾರ ಬರ್ಡೇ ಅಮ್ಮ? ಮಾರ್ಚ್ ಇವತ್ತು ಅವರ ಬರ್ಡೇ ಆಯ್ತಾ. ಅದು ಎಂಥದ್ದು ಸರ್ಟಿಫಿಕೇಟ್ ಇದು ಬರ್ಡೇ ಅದು ಇದು ಹೇಳ್ಕೊಂಡು ಉಂಟಲ್ಲ ಫೇಸ್ಬುಕ್ಕಲ್ಲಿ. ಡಿಸೆಂಬರಿಗೆ ಹಾಕಿದ್ದಾರೆ ಆಯಿತಾ. ಸೊ ಡಿಸೆಂಬರಲ್ಲಿ ಫೇಸ್ಬುಕ್ಕಲ್ಲಿ ಆಲ್ರೆಡಿ ಹ್ಯಾಪಿ ಬರ್ಡೇ ಹೇಳಿ ವಿಶ್ ಬಂದಿದೆ, ಮತ್ತು ಇವರು ಥ್ಯಾಂಕ್ ಯು ಹೇಳಿ ಹೇಳಿದ್ದಾರೆ. ಸೊ ಆದ್ದರಿಂದ ಮತ್ತೆ ಅದು ಸರಿಯಾಗೋದಿಲ್ಲ, ಅವರಿಗೆ ಎಂತಾದರೂ ತಪ್ಪು ತೋರಿದ್ರೆ ಹೇಳ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಬರ್ಡೇ ಅಮ್ಮ, ಇವತ್ತು ರಿಯಲ್ ಬರ್ಡೇ ಆಯ್ತಲ್ಲ. ಸೊ ಆದ್ದರಿಂದ ಇವತ್ತು ರಿಯಲ್ ಹ್ಯಾಪಿ ಬರ್ಡೇ ಅಮ್ಮ ನಿಮಗೆ. ಥ್ಯಾಂಕ್ ಯು. ಓಕೆ. ಸೊ ಅದರ ಪ್ರಯುಕ್ತ ಪ್ರತಿ ವರ್ಷ ನಾವು ಹಾಗೆ ಇವರ ಬರ್ಡೇ ಎಲ್ಲ ಮಿಸ್ ಮಾಡೋದಿಲ್ಲಲ್ಲ, ಒಂದು ಊಟಕ್ಕೆ ಹೋಗುವ ಹೇಳ್ಕೊಂಡು. ಸೊ ಹೊರಟಿದ್ದೇವೆ. ಎಲ್ಲಿ ಹೋಗುವ? वैसे किधर चले बर्थडे पे? कुछ ऐसा कुछ एक जगह है तुम्हारे दिमाग में जहाँ? नहीं ऐसा कुछ भी नहीं है ना. ನನ್ನ ಹತ್ರಲ್ಲೂ ಇಲ್ಲ ಅಂಥದ್ದು ಯಾವುದು. ಯಾವ ಜಾಗಕ್ಕೆ ಹೋಗುವ ಹೇಳ್ಕೊಂಡು ಅಪ್ಪನ ಹತ್ರ ಕೇಳಿ. ಅಪ್ಪ ಶಾರದಾ ಅವರು ಉಸಿರು ತಗೊಳ್ಳೋದು ಒಂದು ಶಾರದಾ ಹೇಳೋದು. ಹಾಂ. ಸೊ ಇದೆಂತ ಗೊತ್ತುಂಟಾ, ಇವರನ್ನು ಕರ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಗಿದ್ದೇವೆ. ಬಟ್ ಅಲ್ಲಿ ಹೋಗೋದು ಅದು ತಿನ್ನುವ ನಾವೇನು ಖುಷಿಯಲ್ಲಿ ಕರ್ಕೊಂಡು ಹೋಗೋದಾಯ್ತಾ. ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದ ಕೂಡಲೇ ಹೇಗುಂಟು ಓಕೆ. ಶಾರದಾ ಹಾಗೆ ಇಲ್ಲ, ಖರ್ಚು ಮಾಡಿಕೊಂಡು ಹೋಗಿ ಗಮ್ಮತ್ತು ಮಾಡು ಹೇಳಿ ಹೇಳ್ಕೊಂಡು ಇದೆಲ್ಲ ಮಾಡಿಕೊಂಡು ಅಲ್ಲಿ ಹೋದ ನಂತರ ಈ ನಾವು ಕಹಿ ಮುಖ ನೋಡಿದ್ರೆ ಉಂಟಲ್ಲ ಎಲ್ಲ ಇದು ಕರತೆ ಇದೆ ಎಣಿಸ್ಕೊಳ್ಬೇಕು. ಸೊ ಆದ್ದರಿಂದ ಶಾರದಾ ಬೆಸ್ಟ್ ಆಯ್ತಲ್ಲ. ಅಪ್ಪ ಇವತ್ತು ಕಮೆಂಟ್ಸ್ ಎಲ್ಲ ಇಲ್ಲ, ಡೈರೆಕ್ಟ್ ಶಾರದಕ್ಕೆ ಹೋಗುದು ಆಯ್ತಲ್ಲ. ಅಮ್ಮ ನಿಮ್ಮ ಗಡ್ಡಿ ಇಲ್ಲ ಅಲ್ಲ, ಹೋಗು. ಶಾರದಾದಲ್ಲಿ ವ್ಲಾಗ್ ಮಾಡಲಿಕ್ಕೆ ಇದೊಂದು ಕಷ್ಟ ಆಯಿತಾ. ಇಲ್ಲಿ ಲೈಟ್ ಭಾರಿ ಕಮ್ಮಿ ಉಂಟು. ಸೊ ಮೊಬೈಲ್ ಇದು ಲೈಟೆಲ್ಲ ಹಾಕ್ಕೊಂಡು ಮಾಡಬೇಕು. ಇಲ್ಲಿ ಬಂದಾಗಿದೆ. ಅಮ್ಮ ಎಂತ ಆರ್ಡರ್ ಮಾಡಿದ್ರಿ? ನೀನೆಂತ ಪೆಪ್ಪರ್ ಚಿಕನ್ ಇದೆಯಲ್ಲ, ಮತ್ತೆ ಲಾಲಿಪಾಪ್, ಮತ್ತೆ ಅಪ್ಪನಿಗೆ ಪನ್ನೀರ್. ಅಪ್ಪ ಎಂತ ಆರ್ಡರ್ ಮಾಡಿದ್ದು? ನನಗೆ ಗೊತ್ತು, ಪನ್ನೀರ್ ಚಿಲ್ಲಿ. ಹಾಂ ಆಯ್ತಲ್ಲ. ನಾವು ಅಪ್ಪಮ್ಮನೊಟ್ಟಿಗೆ ಹೊರಗೆ ಬಂದಿದ್ದೇವೆ ಅಥವಾ ನಾವು ಅಪ್ಪಮ್ಮನೊಟ್ಟಿಗೆ ಶಾರದಕ್ಕೆ ಬಂದಿದ್ದೇವೆ ಹೇಳಿದ್ದು ಒಂದೇ ಮಾತು ಆಯಿತಾ. ಫುಡ್ ತಿನ್ನುವ ಹೆಚ್ಚೆಂತ ಇಲ್ಲ. ಹೀಗೆ ಇವರದೊಂದು 70 ಅಮ್ಮ ಎಷ್ಟನೇ ಬರ್ಡೇ ಅಮ್ಮ? ಹೆಂಗಸರದ್ದು ಏಜ್ ಕೇಳಬಾರ್ದು. ನೀವು ಗಟ್ಟಿ ಮಾತಾಡ್ಬೇಕು, ಹೆಂಗಸರ ಹತ್ರ ಗಟ್ಟಿ ಮಾತಾಡಬೇಕು. ಅಲ್ಲ ಏಜ್ ಎಲ್ಲ ಕೇಳಬಾರ್ದು. ಹಾಗೆ ಆದರೂ ಸಹ ನಾನು ಹೇಳ್ತೇನೆ, ಅಡ್ಡಿಲ್ಲ. 74 ಕಂಪ್ಲೀಟ್ ಆಯ್ತು ಇವತ್ತಿಗೆ. ಹುಲ್ಲಿಲಗಿ 74 ಕಂಪ್ಲೀಟ್ ಆಯ್ತು ಆಯ್ತಾ. ನೆಕ್ಸ್ಟ್ ಕುಕಿಂಗ್ ಬ್ಲಾಗಲ್ಲಿ ಹ್ಯಾಪಿ 74th ಬರ್ಡೇ ಹೇಳಿ ಅವರಿಗೊಂದು ವಿಶ್ ಮಾಡಿ. ಎಂತ ಅವ್ರಿಗೆ ಹೇಳಲಿಕ್ಕಿಲ್ಲ ಹೇಳಿ ಫಸ್ಟಿಗೆ ಹೇಳಿರ್ತಾರಲ್ಲ. ನಾನು ಕ್ಯಾಮರಾ ಆನ್ ಮಾಡಿಕೊಂಡು ಡೈರೆಕ್ಟ್ ಕೇಳುತ್ತೆ. ಅಮ್ಮ ಹೇಗೆ ನೀವು ಎಂತೆಲ್ಲ ಮಾತಾಡಬಾರ್ದು ಹೇಳಿ ಹೇಳ್ತೀರಿ, ಅದೆಲ್ಲ ನಾನು ಹೇಳಿದ ನಂತರ ಹೇಗಾಗ್ತದೆ? ಏನಾಗುತ್ತಿಲ್ಲ, ಹೇಗೆ ಅದೆಲ್ಲ ಬಿಟ್ಟಿದ್ದೀನಿ. ಓಕೆ, ವೆರಿ ಗುಡ್. ಎಸ್, ನಮ್ಮ ಒಂದು ಈಗ ಸ್ಟ್ಯಾಂಡರ್ಡ್ ಆದದ್ದು ಚಿಕನ್ ಲಾಲಿಪಾಪ್ ಆಯಿತಾ. ಇದು ಆಲ್ಮೋಸ್ಟ್ ಇವಳ ಆರ್ಡರ್. ಇದು ಚಿಕನ್ ಲಾಲಿಪಾಪ್ ಇವಳ ಆರ್ಡರ್ ಆಯಿತಾ. ಬಟ್ ಅವಳು ಹಂಚಿ ತಿಂತಾಳೆ. ಸೊ ಅದರಿಂದ ನನಗೆ ಹೊರಗುಂಟು. ಅಪ್ಪ ತಿನ್ನೋದಿಲ್ಲ, ಅಪ್ಪನಿಗೆ ಪನ್ನೀರ್. ಸೊ ವಿತೌಟ್ ಫರ್ದರ್ ಅಡು ಲಾಲಿಪಾಪ್ ತಿನ್ನೋ. ನಾ ಭೂತದಾಗೆ ತೋರಿಸಿದ್ದೇನೆ. ಸೊ ಗೈಸ್, ದಿಸ್ ಇಸ್ ದಟ್ ಪನ್ನೀರ್ ಚಿಲ್ಲಿ ವಿತೌಟ್ ಚಿಲ್ಲಿ ಆಯಿತಾ. ಇವರಿಗೆ ತಿನ್ನಲಿ ಅವರು ಒಂದು ಹೇಗುಂಟೇಳಿ ಒಂದು ಅಲ್ಲ. ಶಾರದಾದ ಆದದ್ರಿಂದ ಅವರು ನೆಗೆಟಿವ್ ರಿವ್ಯೂಸ್ ಕೊಡೋದಿಲ್ಲ. ಬಟ್ ಬಿಸಿ ಉಂಟು, ನೋಡುವ ಎಂತ ಮಾಡ್ತಾರೆ. 2000 years later. ಹಾಂ, ಪ್ರೆಜುಡಿಸ್ ಮೇರ್ತಿಲೆ ರೆಸ್ಪಾನ್ಸಿಗೆ ವೆಯ್ಟ್ ಮಾಡಿ ತಂದಿಲ್ಲ. ಅಮ್ಮ ಈ ಪೆಪ್ಪರ್ ಚಿಕನ್ ತಿನ್ನಲಿ, ಈ ಪೆಪ್ಪರ್ ಚಿಕನ್ ತಿನ್ನಲಿ.
ಬರ್ಡೇ ಇವ್ರದ್ದು ಮಾರೆ, ಇವರು ತಿನ್ನೋದು ತೋರಿಸಿದ್ರೆ ಮತ್ತೆ ಹೇಗೆ ಸರಿ ಆಗ್ತದೆ ಅಮ್ಮ? ಚಿಕನ್ ಪೆಪ್ಪರ್ ಹೇಗೆ ಉಂಟಮ್ಮ? ಒಳ್ಳೆ ಉಂಟಾ? ಡ್ರೈ ಉಂಟು. ನೀವು ಕ್ಯಾಮರಾ ಯಾವ ಕ್ಯಾಮರಾ ನೋಡ್ತಿದ್ದೀರಿ? ಇದು ಲೈಟ್, ಇಲ್ಲಿ ಕ್ಯಾಮರಾ ಇರುತ್ತೆ. ನೀವು ಪೆಪ್ಪರ್ ಚಿಕನ್ ತಿನ್ನಿ. ಶಿ ಈಸ್ ಹೈ ಆನ್ ಪೆಪ್ಪರ್ ಚಿಕನ್. ಇದು ಬಟರ್ ಚಿಕನ್ ಫೈನಲ್ ಆಯಿತು, ಇಲ್ಲಿಗೆ ಮುಗೀತು ನಮ್ಮದು. ಅಪ್ಪನಿಗೆ ಚಿಕನ್ ಅದು ಎಂತ ಚಿಕನ್ ಅಂತ, ಅಪ್ಪ ಪನ್ನೀರ್ ಚಿಲ್ಲಿ ವಿತ್ ನಾನ್ ಆಯಿತಾ? ಹೇಗಪ್ಪ ಇದು ಕಾಂಬಿನೇಷನ್ ಸೆಟ್ ಆಯಿತಾ ನಿಮಗೆ? ಓ ಎಸ್, ವೆರಿ ಗುಡ್. ಇಫ್ ಇಟ್ ಇಸ್ ಶಾರದಾ ಎವ್ರಿಥಿಂಗ್ ಇಸ್ ಪಾಸಿಬಲ್. ವೆರಿ ಗುಡ್. ಇವರದ್ದು ಮತ್ತು ನಂದು ಓಕೆ, ಬಟರ್ ಚಿಕನ್ ಆ್ಯಂಡ್ ನಾನ್. ಇಲ್ಲಿಗೆ ನಮ್ಮದು ಆಲ್ಮೋಸ್ಟ್ ವಾರ್ತಾ ಪ್ರಸಾರ ಮುಕ್ತಾಯ. ಸಿಗುವ ಮತ್ತು ಸ್ವಲ್ಪ ಹೊತ್ತಲ್ಲಿ. ವೆರಿ ಗುಡ್. ಲಾಸ್ಟಿಗೆ ಫೈನಲಿ ಇದೊಂದು ಆಯಿತಾ? ವೆರಿ ಗುಡ್. ಹ್ಯಾಪಿ ಬರ್ಡೇ. ಹಾಂ, ಓಕೆ ಆಯಿತು. ನಮ್ಮ ಪ್ರವಾಸ ಮುಗೀತು. ವಾಪಸ್ ಮನೆಗೆ. ಅಪ್ಪ ಟೈಟ್ ಆಗಿದ್ದಾರೆ, ಸೋಡ ಕುಡಿದು. ಹಾಂ ಅಮ್ಮ, ಊಟ ಗೀಟ ಎಲ್ಲ ಮುಗಿಸಿ ಮನೆಗೆ ಬಂದಾಯಿತು. ಎಂತ ನಿಮ್ಮ ಅನಿಸಿಕೆಗಳು ಏನಾದರೂ ಹೇಳಿ. ಏನಿಲ್ಲ, ಖುಷಿ ಆಯಿತು. ಒಂದು ತುಂಬ ಸಮಯದ ನಂತರ ಹೊರಗೋದಲ್ಲ. ಆದರೂ ಬರೀ ಒಂದು ಊಟಕ್ಕೆ ಹೋಗಿ ಬಂದದ್ದು ಹೇಳ್ಕೊಂಡು ಒಂದು ಬೇಜಾರು ಉಂಟಲ್ಲ. ಎಲ್ಲಿಯಾದರೂ ಒಂದು ಸಂಜೆ ಸಹ ಎಲ್ಲಿಯಾದರೂ ಒಂದು ತಿರುಗಿ ಹೋಗಿ ಬರ್ಬೋದು. ನಾನು ಐಡಿಯಾ ಮಾಡಿದ್ದು ಅಂತ ಹೇಳಿದರೆ ಸ್ವಲ್ಪ ಸಂಜೆ ಬೇಗ ಹೋದರೆ ಒಂದು ಬೀಚ್ ಹತ್ರ ಒಂದು ಸ್ವಲ್ಪ ಕೂಲ್ ಆಗ್ತದಲ್ಲ, ಹೋಗಿ ಮತ್ತೆ ಅಲ್ಲಿಂದ ಹೋಗುವಾಗ ಶಾರದಕ್ಕೆ ಹೋಗುವ ಐಡಿಯಾ. ಆದರೆ ಇನ್ನೊಂದು ನಾನು ಹೇಳಿ ಬೀಚಲ್ಲಿ ಕೂಲ್ ಆಗೋದೊಂದು ನನಗೆ ಅದೊಂದು ಎಂತ ಹೇಳಿ ನೋಡ್ಬೇಕಾಯ್ತಾ. ಇಲ್ಲಿ ಬಿಸಿ ಗಾಳಿ ಬಂದು ಪೆಟ್ಟಿಗೆ ಉಂಟಲ್ಲ, ಎಂತ ಆಗ್ತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಅಮ್ಮ ನೋಡುವ, ಒಂದು ಕೆಲಸ ಮಾಡುವ, ನೆಕ್ಸ್ಟ್ ವೀಕು ಬೀಚಿಗೆ ಹೋಗುವ ಸಂಜೆ, ಆಯಿತಾ? ಇದೆಂತ ಗಿಫ್ಟಾ? ಅದು ನಮಗೆ ಶಾಂತರ ಕಳಿಸಿಕೊಟ್ಟದ್ದು, ಅವಳು ತಿಂತಾಳಾದರೆ. ನೀವು ನಿಮ್ಮ ಬಾಯಿ ಒಳಗೆ ಮಾತಾಡ್ತಿದ್ದೀರಾ? ಇಲ್ಲ, ಜಾಮು ಜಾಮು. ಅಪ್ಪ ಆಯಿತಾ? ಹೇಗೆ ಇವತ್ತಿನ ದೇಖಾವೆ? ಡನ್. ಓಕೆ ಸರಿ ಆಯ್ತಲ್ಲ, ಇನ್ನು ಪುರ್ಸೊತ್ತಲ್ಲಿ ಸಿಗುವ. ಅಮ್ಮ ನಿಮಗೆ ಇನ್ನೊಂದು ಸರ್ತಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಟಾಟಾ.